ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಡಾಕ್ಟರ್ ಸತ್ಯನಾರಾಯಣ ಭಟ್. ಸರಕಾರಿ ಆಯುರ್ವೇದ ಕಾಲೇಜು ಮೈಸೂರಿನಲ್ಲಿ ನಿವೃತ್ತ ಪ್ರಾಚಾರ್ಯ. ಆಯುಷ್ ಇಲಾಖೆಯಲ್ಲಿ 35 ವರ್ಷ ನಾನು ಸರ್ಕಾರದ ಸೇವಕನಾಗಿದ್ದವನು. ಇದೀಗ ಮಾಳ ಪರಿಸರದಲ್ಲಿ ಕುಗ್ರಾಮ ಒಂದು ಆಗಿತ್ತು ಹಿಂದೆ. ಇವತ್ತು ತುಂಬ ಸುಸಜ್ಜಿತ ಗ್ರಾಮ, ಕಾರ್ಕಳ ತಾಲೂಕಿನಲ್ಲಿರುವಂಥ ಗ್ರಾಮದಲ್ಲಿ ನೆಲೆಸಿದ್ದೇನೆ. ಔಷಧಿ ಗಿಡಮೂಲಿಕೆ ಬೆಳೆಸ್ತಾ ಇದ್ದೇನೆ. ಡಾಕ್ಟರ್ ಪಾವನ ಭಟ್, ಮೈಸೂರು ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿನಿ. ಹಾಳೆಯ ತಟ್ಟೆ ಬಗ್ಗೆ 1 ನಿಮಿಷ ತಮ್ಮ ಜೊತೆ ನಾನು ಸಮಾಲೋಚನೆ ಮಾಡ್ತಾ ಇದ್ದೀನಿ. ನನ್ನ ವಿದ್ಯಾರ್ಹತೆ ಸರ್ಕಾರಿ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ MD, ಹಾಗೆಯೇ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಫೈಟೋಕೆಮಿಸ್ಟ್ರಿ ಅಂದರೆ ಸಸ್ಯಶಾಸ್ತ್ರದ ಒಂದು ಉಪವಿಭಾಗದಲ್ಲಿ PhD ಪಡೆದವನು. ಮೈಕಾಲಜಿ ಅಂತ ಒಂದು ಸಸ್ಯಶಾಸ್ತ್ರದ ಒಂದು ಸಣ್ಣ ವಿಭಾಗ ಇದೆ. ಆ ವಿಭಾಗದಲ್ಲಿ ಫಂಗೈ ಅಥವಾ ಶಿಲೀಂಧ್ರಗಳ ಶಾಸ್ತ್ರವನ್ನು, ವಿಜ್ಞಾನವನ್ನು ಜನ ಕಲಿತಾರೆ. ಮೊನ್ನೆ ಒಂದು ಅಪಪ್ರಚಾರದ ಒಂದು ಸುದ್ದಿ ಬಂತು, ಈ ಹಾಳೆಯ ತಟ್ಟೆಗಳನ್ನು ನೀವು ಉಪಯೋಗಿಸುತ್ತೀರಾ, ಇದು ನ್ಯಾಚುರಲ್ ಅಂತ ನೀವು ಭಾವಿಸಿದ್ದೀರಿ. ಡಾಕ್ಟ್ರೆ, ನಿಮಗೂ ಗೊತ್ತಿದೆ, ಅಣುರೇಣು, ತೃಣ, ಕಾಷ್ಟ ಇದರಲ್ಲೆಲ್ಲದರಲ್ಲೂ ಕೂಡ ನಾವು ಜೀವಿಗಳನ್ನು ಕಾಣ್ತೀವಿ. ಈ ಹಾಳೆ ಮರದಿಂದ ಬಿದ್ದು ಕೇವಲ 10 ಗಂಟೆ ಆಗಿರ್ಬೋದು. ಇಲ್ಲಿ ಆಗಲೇ ಅದರಲ್ಲಿ ಸಣ್ಣ ಸಣ್ಣ ಡಾಟ್ಗಳು ಬಂದಿವೆ. ಭೂಮಿಯಲ್ಲಿ ಹೇರಳವಾಗಿರುವಂಥ ಶಿಲೀಂಧ್ರ ಗಾಳಿಯಲ್ಲೂ ಕೂಡ ಇರ್ತದೆ. ಆ ಗಾಳಿಯಲ್ಲಿದ್ದಂಥ ಶಿಲೀಂಧ್ರ ಈ ಹಾಳೆಗೆ ಅಂಟಿದರೆ ಅದರಿಂದ ಜೀವಕ್ಕೆ ಯಾವುದೇ ರೀತಿಯ ಅಪಾಯ ಆಗುವುದಿಲ್ಲ. ತಟ್ಟೆಯನ್ನು ನೀವು ತೊಳೆದು ಬಳಸ್ಬೋದು. ತಟ್ಟೆಯನ್ನು ಬಿಸಿ ಮಾಡಿದರೆ ಆ ಶಿಲೀಂಧ್ರಗಳು ಹೋಗುತ್ತವೆ ಅಂತ ಹೇಳಿದರು. ಆದರೆ ಪಶ್ಚಿಮ ಘಟ್ಟದ ಮಡಿಲಲ್ಲಿರುವಂಥ ನನಗೆ ತಟ್ಟೆಯಲ್ಲಿ ನೀವು ಎಷ್ಟೇ ತೊಳೆದರೂ ಕೂಡ ಮತ್ತೆ 10 ಗಂಟೆಯೊಳಗೆ ಶಿಲೀಂಧ್ರ ಅಲ್ಲಿ ಮರುಸ್ಥಾಪನೆ ಆಗ್ತದೆ. ಹಾಗಾಗಿ ಇದು ಅಪಾಯಕರ, ಜೀವಕ್ಕೆ ತೊಂದರೆ ಆಗುತ್ತೆ ಅಂತ ಯಾರೂ ಭಾವಿಸಬೇಕಾದ್ದಿಲ್ಲ ಬಂಧುಗಳೇ. ಇನ್ನೊಂದು ವಿಷಯ ಹೇಳ್ತೀನಿ. ಇವತ್ತು ಮನುಷ್ಯನ ಮಲವನ್ನೇ ಪ್ರೋಬಯಾಟಿಕ್ಸ್ ಅನ್ನುವಂಥ ಒಂದು ಕ್ಯಾಪ್ಸೂಲ್ ರೂಪದಲ್ಲಿ ಕೊಡುವಂಥ ಪರಿಸ್ಥಿತಿಯಲ್ಲಿ ಅಮೆರಿಕ ದೇಶ ಇದೆ. ಐರೋಪ್ಯ ದೇಶಗಳ ಒಂದು ಡಂಪಿಂಗ್ ಯಾರ್ಡ್ ಭಾರತ ದೇಶ ಆಗಿದೆ. ಅಲ್ಲಿರುವಂಥ ಹಾಲಿನ ಟೆಟ್ರಾ ಪ್ಯಾಕ್ ಗಮನಿಸಿ, ಅದು ಒಂದು ತ್ಯಾಜ್ಯ. ಅಲ್ಲಿ ಅವರು ಅದನ್ನು ಬಿಸಾಡಲಿಕ್ಕೆ, ಸಮುದ್ರಕ್ಕೆ ಬಿಸಾಡಲಿಕ್ಕೆ ಆಗೋದಿಲ್ಲ. ಭಾರತಕ್ಕೆ ಅದನ್ನು ಡಂಪ್ ಮಾಡ್ತಾ ಇದ್ದಾರೆ. ಆ ಡಂಪ್ ಮಾಡುವಂಥ ಟೆಟ್ರಾ ಪ್ಯಾಕಿನ ಹಿಂದುಗಡೆ ನೋಡಿ, ನಿಮಗೆ ಅರಿಯದ ಭಾಷೆಯಲ್ಲಿ ಅದು ಇರ್ತದೆ. ಆ ತಟ್ಟೆಗಳು ಅದು ಅಲ್ಯೂಮಿನಿಯಂ ಕೋಟೆಡ್, ಹಿಂಭಾಗದ ಪ್ಲಾಸ್ಟಿಕ್ಕು. ಈ ಒಂದು ತಟ್ಟೆಗಳು ನಮ್ಮ ಪರಿಸರದಿಂದ ನೀವು 1000 ವರ್ಷ ಹೋದ್ರೂ ತೆಗಿಲಿಕ್ಕಾಗೋದಿಲ್ಲ. ಅಂಥ ತಟ್ಟೆಗಳಿಗಿಂತ ಶಿಲೀಂಧ್ರ ಯುಕ್ತ, ಅದರಿಂದ ಯಾವ ರೀತಿಯ ಅನಾನುಕೂಲ ಆಗೋದಿಲ್ಲ ಬಂಧುಗಳೇ. ಆ ತಟ್ಟೆಯನ್ನು ತಾವು ತೊಳೆಯಿರಿ. ಅಡಿಕೆ ಬೆಳೆಗಾರರ ಒಂದು ಸಣ್ಣ ವರಮಾನಕ್ಕೆ, ಇವರು ಕೂಡ ಅಡಿಕೆ ಬೆಳೆಗಾರರು, ಒಂದು ಸಣ್ಣ ವರಮಾನಕ್ಕೆ ತಾವು ದಯವಿಟ್ಟು ಅಡ್ಡಿ ಬರಬೇಡಿ. ಈ ರೀತಿಯ ನಮ್ಮ ಪರಿಸರ ಪೂರಕವಾದಂಥ ಉದ್ದಿಮೆಗಳನ್ನು, ಸಣ್ಣ ಸಣ್ಣ ಉದ್ದಿಮೆದಾರರನ್ನು ಪ್ರೋತ್ಸಾಹಿಸೋಣ. ಮೇರಾ ಭಾರತ್ ಮಹಾನ್.